ಇವತ್ತೊಂದು ಫೇಮಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ತುಂಬಾ ಫೇಮಸ್ ಅಂತೆ. ಸೀರಿಯಸ್ಲಿ ನಾನು ಲಿಟ್ರಲಿ ಇಲ್ಲೇ ಇದ್ದೀನಿ. ಫೈನಲಿ ನಾನು ಬಂದಿರೋದು ಸಿಲ್ವರ್ ಚೇರ್ಸ್. ಸ್ಟೆಪ್ಸ್ ಹೆಂಗ್ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೆಟ್ಟಿ ಕುಂದಾಪುರ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತೊಂದು ಫೇಮಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಈ ಫಿಶ್, ಇದು ವರ್ಲ್ಡ್ ಅಲ್ಲೇ ಫೇಮಸ್ ಇದು. ಸೊ ಅದು ಎಲ್ಲಿ ಅಂತ ನೀವು ಮತ್ತೆ ನೋಡ್ಬೋದು. ಸೊ ನನ್ನ ಪ್ರಕಾರ ನೀವು ಆಬ್ವಿಯಸ್ಲಿ ನನ್ನ ತಮ್ಲೈನ್ ನೋಡಿ, ಟ್ಯಾಗ್ಲೈನ್ ನೋಡಿರ್ತೀರಾ. ಬಟ್ ಸ್ಟಿಲ್ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಗೈಸ್, ಇಲ್ಲಿವರೆಗೂ ಬಂದು ಮೈಸೂರು ಮೈಲಾರಿ ಮಸಾಲಾ ದೋಸೆ ತಿಂದಿಲ್ಲ ಅಂತಂದ್ರೆ ಹಿಂಗೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಮೈಸೂರಲ್ಲಿ ತುಂಬಾ ಫೇಮಸ್ ಅಂತೆ. ಸೊ ಹೆಂಗಿದೆ ಟೇಸ್ಟು ಅಂತ ನೋಡೋಣ. ಗೈಸ್, ಆಕ್ಚುಲಿ ಮೈಸೂರು ಮೈಲಾರಿ ಹೋಟ್ಲಲ್ಲಿ ದೋಸೆ ಮತ್ತೆ ಇಡ್ಲಿ ತಗೊಂಡೆ. ದೋಸೆ ಮಾತ್ರ ಇಲ್ಲಿ ಆಕ್ಚುಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ನಾನು ಲಾಗ್ಸ್ ಮತ್ತೆ ಈ ರೀಲ್ಸ್ ಎಲ್ಲ ನೋಡಿದ್ದೆ. ಬಟ್ ಇಲ್ಲಿಗೆ ಬಂದಾಗಲೇ ಗೊತ್ತಾಯ್ತು, ದೋಸೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು. ಸೊ ನೀವೇನಾದರೂ ಈ ಕಡೆ ಬಂದರೆ ಮೈಸೂರು ಮೈಲಾರಿ ಹೋಟ್ಲಿಗೆ ಏನು ಜಾಸ್ತಿ ದೂರ ಆಗಲ್ಲ ನಿಮಗೆ. ರೈಲ್ವೆ ಸ್ಟೇಷನಿಂದ ಇಲ್ಲ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಇಲ್ಲ 2.5 ಕಿಲೋಮೀಟರ್ ಆಗುತ್ತೆ. ಸೊ ಈ ಕಡೆ ಬಂದರೆ ಟ್ರೈ ಮಾಡಿ. ಸೊ ಹಂಗೆ ಇವಾಗ ನಾನು ಕಾರಂಜಿ ಲೇಕ್ ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಸೊ ಕಾರಂಜಿ ಲೇಕ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ ಗೈಸ್, ಕಾರಂಜಿ ಲೇಕ್ ಇದು. ಸೊ ಇವಾಗ ಈ ಕಾರಂಜಿ ಲೇಕ್ ಹತ್ರ ಬಂದಿದ್ವಿ. ಸೊ ಇಲ್ಲಿ ನಮಗೆ ಬೇಕಾದ್ರೆ ಬೋಟಿಂಗ್ ಮಾಡ್ಬೋದು ಈ ಥರ. ಸೊ ಅವ್ರು ಕೊಡ್ತಾರೆ. ಸೊ ಪರ್ ಹೆಡ್ 60 ರೂಪೀಸ್ ಅಂತೆ. ಸೊ ಇದನ್ನ ತಗೊಂಡು ನಾವು ಒಂದು ರೌಂಡ್ ಹಿಂಗೆ ಬೇಕಾದ್ರೆ ಹೋಗಿ ಬರ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಹೋಗ್ತಾ ಇಲ್ಲ, ಸ್ವಲ್ಪ ನನಗೆ ವಾಟರ್ ಫೋಬಿಯಾ ಇದೆ. ಸೊ ಹಂಗಾಗಿ ಹೋಗ್ತಾ ಇಲ್ಲ ನಾನು. ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ? ಬನ್ನಿ. ಸೊ ನೆಕ್ಸ್ಟ್ ಅಲ್ಲಿ ಬರ್ಡ್ಸ್ ಎಲ್ಲ ಇದೆ. ಸೊ ಬರ್ಡ್ಸ್ ನೋಡೋಣ ಬನ್ನಿ. ಗೈಸ್ ನೋಡಿ ಗೈಸ್, ಕಾರಂಜಿ ಬ್ಯಾಕ್ ಗ್ರೌಂಡ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ? ಸಕ್ಕತ್ತಾಗಿದೆ. ಖುಷಿ ಆಗುತ್ತೆ ಗೈಸ್, ಈ ಥರ ಒಂದಿನ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ. ಸೊ ಇವಾಗ ಇಲ್ಲಿ ಬರ್ಡ್ಸ್ ಎಲ್ಲ ಇದೆ ಅಂತೆ. ಸೊ ಬರ್ಡ್ಸ್ನ ನೋಡ್ಕೊಂಡು ಹೋಗುವ. ಪಾರ್ಕ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್. ಇಲ್ಲಿ ಮಕ್ಕಳೆಲ್ಲ ಆಡ್ತಾವ್ರೆ. ಆ ಕಡೆ ಕಾಣಿಸ್ತಿದ್ಯಾ? ಅದೇ ಇಲ್ಲಿ ಮಕ್ಕಳೆಲ್ಲ ಬರ್ತಾವ್ರೆ, ಆಡ್ತಾವ್ರೆ. ಹಾಂ, ಇವಾಗ ಇಬ್ರು ಬರ್ತಾರೆ ನೋಡಿ ಇಲ್ಲಿ. ಐಸ್ ಸಂಬೈ. ಸೊ ಚೆನ್ನಾಗಿರುತ್ತೆ ಗೈಸ್, ಈ ಥರ ಎಲ್ಲ ಒಂಥರ ಸಕ್ಕತ್ತಾಗಿದೆ, ಕ್ರೇಜ್ ಆಗಿದೆ. ನಾನು ಅದು ಹತ್ರನೇ ಇದ್ದೀನಿ ಗೈಸ್, ಸೀರಿಯಸ್ಲಿ. ಲಿಟ್ರಲಿ ಇಲ್ಲೇ ಇದ್ದೀನಿ.
ಇದು ಸೀತಾಲೆ ವನ ಅಂತ ಇದು ನೋಡಿ ಹೆಂಗಿದೆ ತಕಲ ಮಾಡಿದ್ದಾರೆ. ಆಕ್ಚುಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ, ಅದೇ ಖುಷಿ ಆಗುತ್ತೆ. ಆ ಕಡೆಯಿಂದ ನವಿಲ್ ಕೂಗ್ತಿದೆ, ಆ ವಾಯ್ಸ್ ಕೇಳ್ಕೊಂಡು ಇಲ್ಲೊಂದು ವಾಕ್ ಮಾಡಕ್ಕೆ. ಫೈನಲಿ ನಾನು ಬಂದಿರೋದು ಮೈಸೂರು ಪ್ಯಾಲೇಸ್. ಸೊ ಇವಾಗ ಮೈಸೂರು ಪ್ಯಾಲೇಸ್ ಬಂದಿದ್ದೀನಿ. ಕಾರಂಜಿ ಲೇಕಲ್ಲಿ ಮುಗಿಸ್ಕೊಂಡು, ಕಾರಂಜಿ ಲೇಕಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕಂದರೆ ಅಲ್ಲಿ ತುಂಬ ಲ್ಯಾಗ್ ಹಾಕ್ಸ್ಬಿಡುತ್ತೆ. ಸೊ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ಹಾಕ್ತೀನಿ. ಸೊ ಇವಾಗ ನಾನು ಬಂದಿರೋದು ಮೈಸೂರು ಪ್ಯಾಲೇಸ್ಗೆ. ಸೊ ಬನ್ನಿ ಹೋಗೋಣ, ಒಳಗಡೆ ಹೋಗ್ಬಿಟ್ಟು ಮೈಸೂರು ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಗೈಸ್. ಇವಾಗ ನಾನು ಪ್ಯಾಲೇಸ್ ಹತ್ರ ಬಂದಿದ್ದೀನಿ. ಸೊ ಇವಾಗ ಒಳಗಡೆ ಹೋಗ್ಬೇಕು. ಸೊ ಬನ್ನಿ ಹೋಗುವ, ಒಳಗಡೆ ಹೋಗ್ಬಿಟ್ಟು ನಿಮಗೆ ಮೈಸೂರು ಪ್ಯಾಲೇಸ್ ಒಳಗಡೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್ ನೋಡಿ ಗೈಸ್, ಹೆಂಗಿದೆ ಇದು. ಈ ಆಂಟಿಕ್ ಪೀಸ್ ನೋಡೋಕೆ ಖುಷಿ ಆಗುತ್ತೆ. ಎಷ್ಟೋ ವರ್ಷಗಳ ಹಿಂದೆ ಮಾಡಿರೋದು ಇದು. ಅವಾಗೆಲ್ಲ ಪೋಸ್ಟ್ ಆಫೀಸ್ ಇರ್ಲಿಲ್ಲಲ್ಲ, ಸೊ ಇದರಲ್ಲಿ ಲೆಟರ್ ಕಳಿಸ್ತಿದ್ರಂತೆ. ಅವಾಗ ಮುಂಚೆ ಹಳೆ ಕಾಲದ ಹೆಂಗಿದೆ ನೋಡಿ ಪೋಸ್ಟ್ ಬಾಕ್ಸ್. ಲಿಟ್ರಲಿ ಹೆಂಗ್ ಕಾಣಿಸ್ತಿದೆ ಅಂದ್ರೆ ಸಕ್ಕದ ಕಾಣಿಸ್ತಿದೆ ಆಕ್ಚುಲಿ. ಸಿ ಇದು ಒಂಥರ ಅಸೆಂಬ್ಲಿ ಇದ್ದಂಗೆ. ಹೆಂಗಿದೆ ನೋಡಿ, ಸಕ್ಕದಾಗಿ ಮಾಡಿದ್ದಾರೆ. ಹೊರಗಡೆ ಆ ವಿಂಡೋ ಸ್ಟ್ರಕ್ಚರ್ಸ್ ಹೆಂಗ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಸಿಲ್ವರ್ ಚೇರ್ಸ್. ಆಕ್ಚುಲಿ ಚಿನ್ನದ ಅಂಬಾರಿ ಇಲ್ಲೇ ಇದೆ, ಬಟ್ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಐ ಡೋಂಟ್ ನೋ ವೈ. ಸೋ ಸ್ಯಾಡ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುತ್ಥಳಿ. ಗೈಸ್ ಕ್ರೇಜಿ, ಸಿ ಸಕ್ಕದಾಗಿದೆ ಮಾತ್ರ ಇದು. ಇದು ಹೊರಗಡೆ ಪ್ಯಾಲೇಸ್ ಎದುರುಗಡೆ ಇದೀವಿ ನಾವು ಇವಾಗ. ಸೊ ಫುಲ್ ಗ್ರೌಂಡ್ ಕಾಣಿಸುತ್ತೆ ನೋಡಿ, ಹೆಂಗಿದೆ ಗೈಸ್ ವ್ಯೂಸ್. ಸೀರಿಯಸ್ಲಿ ಸಕ್ಕದಾಗಿದೆ ಮಾತ್ರ. ಆಕ್ಚುಲಿ ಇವಾಗ ಸ್ವಲ್ಪ ಕ್ಲೌಡ್ ಇದೆ, ಬಿಸಿಲಿಲ್ಲ ಜಾಸ್ತಿ.
ಖಾಸಗಿ ದರ್ಬಾರು ಸಭಾಂಗಣ. ಸೊ ಇಲ್ಲಿ ಮುಂಚೆ ಹಳೆ ಕಾಲದಲ್ಲಿ ಸೊ ಇಲ್ಲಿ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು. ಇಟ್ಸ್ ಕೈಂಡ್ ಆಫ್ ವಿಧಾನಸೌಧ. ಸ್ಟೆಪ್ಸ್ ಹೆಂಗ್ ಮಾಡಿದ್ದಾರೆ ನೋಡಿ, ಸಕ್ಕದಾಗಿ ಮಾಡಿದ್ದಾರೆ. ಯುನೀಕ್ ಆಗಿದೆ ಆಕ್ಚುಲಿ, ಆಂಟಿಕ್ ಪೀಸ್. ಬನ್ನಿ ಕೆಳಗಡೆ ಹೋಗ್ತಾ ಇದ್ದಾರೆ. ಮೈಸೂರು ದಸರಾ ಟೈಮಲ್ಲಿ ಆನೆಗೆ ಹಾಕ್ತಾರಲ್ಲ, ಸೊ ಅದೆಲ್ಲ ಗಜಪಡೆಗಳ ಆಭರಣ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೆಂಗಿದೆ ನೋಡಿ, ಇದನ್ನೆಲ್ಲ ಈ ತರ ಹಾಕಿದ್ದಾರೆ. ಗೈಸ್ ಫೈನಲಿ ಇವಾಗ ಮೈಸೂರು ಪ್ಯಾಲೇಸ್ ಒಳಗಡೆಯಿಂದ ಹೊರಗಡೆ ಬಂದೆ. ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಎಲ್ಲ ಮಾಡಿಲ್ಲ, ಯಾಕಂದ್ರೆ ಮತ್ತೆ ಅದು ಬೋರ್ ಆಗ್ಬಿಡ್ತೇನೆ. ನಂಗೆ ಗೊತ್ತು ನೀವು ನೋಡಲ್ಲ, ಸ್ಕಿಪ್ ಮಾಡ್ತೀರಾ ಅಂತ. ಸೊ ಬನ್ನಿ ಇವಾಗ ಹೋಗೋಣ ಹೊರಗಡೆ. ಗೈಸ್ ಲಾಸ್ಟ್ ಒಂದ್ಸಲ ಪ್ಯಾಲೇಸ್ ನೋಡ್ಕೋಬಿಡಿ ಗೈಸ್, ಮತ್ತೆ ಪ್ಯಾಲೇಸ್ ತೋರಿಸಿಲ್ಲ ಅಂತ ಹೇಳ್ಬಿಡಿ. ಮೈಸೂರಿಗೆ ಬಂದು RRR ಬಿರಿಯಾನಿ ತಿಂದೇ ಇದ್ರಾಗತ್ತಾ? ಅದಕ್ಕೋಸ್ಕರ RRR ಬಿರಿಯಾನಿ ಬಂದಿದ್ದೀನಿ. ಮಟನ್ ಬಿರಿಯಾನಿ ತಗೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಪೀಸ್ ಆಕ್ಚುಲಿ ಸ್ಮೂತ್ ಆಗಿ ಬಂದಿದೆ. ಚೆನ್ನಾಗಿದೆ, ಟೇಸ್ಟ್ ಆಕ್ಚುಲಿ ಚೆನ್ನಾಗಿದೆ. ಮೈಸೂರು ಬಂದ್ರೆ RR ಗೇಟ್ ಹತ್ರ ಸ್ವಲ್ಪ ಮುಂದೆ RRR ಹೋಟೆಲ್ ಅಂತ ಇದೆ. ನೀವು ಬಂದು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಟೇಸ್ಟ್ ಚೆನ್ನಾಗಿದೆ, ಬಂದು ಗೈಸ್ ಮಾಲ್ಗುಡಿ ಕೆಫೆಗೆ ಬಂದಿದ್ದೀನಿ ಇವಾಗ. ಇಲ್ಲೇ ಮೈಸೂರಲ್ಲಿ ಇರೋದು. ಇದು ಆಕ್ಚುಲಿ ಫೇಮಸ್ ಹೋಟೆಲ್ ಅಂತೆ, ಮೀನ್ಸ್ ಕೆಫೆ ಇದು. ಇಲ್ಲಿ ಕೇಕ್ ಫೇಮಸ್ ಅಂತೆ. ಸೊ ನೋಡೋಣ ಅಂತ ಬಂದಿದ್ದೀನಿ. ಸೊ ನಾನು ಕೇಕ್ ತಿನ್ನೋ ಮೂಡಲ್ಲಿಲ್ಲ, ಯಾಕಂದ್ರೆ ನಾನು ಜಸ್ಟ್ ಊಟ ಮಾಡಿದೆ. ಲೈಟಾಗಿ ಕಾಫಿ ಕುಡ್ಕೊಂಡು ಕಾಫಿ ಇಲ್ಲ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಲೆಟ್ಸ್ ಗೋ. ಮೈಸೂರಲ್ಲಿರೋ ಮಾಲ್ಗುಡಿ ಕೆಫೆಗೆ ಬಂದಿದ್ದೀನಿ. ಸೊ ನೋಡಿದ್ರಲ್ಲ ವಿಡಿಯೋಸ್ನ ಎಲ್ಲ ಹಾಕಿರೋದು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ಹಿಂಗೆ ಸಪೋರ್ಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಚೇರ್ಸ್.